ಇವ್ರಿಗೆ ಬೇರೆ ಕೆಲಸನೇ ಇಲ್ಲ, ಬರೀ ಇದಾತು. ಉಗ್ರರ ದಾಳಿಯನ್ನ ಉಗ್ರರ ದಾಳಿ ತರನ ತೋರಿಸ್ಬೇಕು. ಅದು ಬಿಟ್ಟು ಹಿಂದೂ ಮುಸ್ಲಿಂ ಅಂತ ಯಾಕೆ ತರ್ತಾರೋ ಯಾರಿಗೂ ಗೊತ್ತು ನೋಡು. ಜನರಿಗೆ ಶಾಂತಿ ಮುಖ್ಯ ರೀ ಸರ, ಇಲ್ಲಾಂದ್ರೆ ತತ್ತರಿಸಿ ಹೋಗ್ತಾರ ಜನರು. ಯಾವಾಗ ಬುದ್ಧಿ ಬರ್ತದೆ ಇವ್ರಿಗೆಲ್ಲ? ಏನ್ ಕೆಲಸ ಮಾಡ್ತೀರಿ ಸರ್ ನೀವು? ನಂದ್ರೆ ಸರ್ ಫಸ್ಟ್ ಕ್ಲಾಸ್ IT ಜಾಬ್ ಐತ್ ನೋಡ್ರಿ ಸರ್. ಎಷ್ಟು ಕಷ್ಟ ಪಡ್ತೀರಿ? ವೀಕ್ ಡೇಸ್ ಎಲ್ಲ ವರ್ಕ್, ವೀಕೆಂಡ್ ಅಲ್ಲಿ ಮೋಜು ಮಸ್ತಿ ಎಂಜಾಯ್ ಅಲ್ವಾ? ಬರೀ ವೀಕೆಂಡ್ ಅಷ್ಟೇ ಸಿಗುದ್ರಿ, 2 ದಿವಸ ಸುಟ್ಟಿ ಸಿಗ್ತದ. ಬರೀ ವೀಕೆಂಡ್ ಹಿಂಗ ಖಾಲಿ ಕೂತ ಕಳೆದ್ ಬಿಡ್ತಿರಲ್ಲ ಸರ್. ಅಂದ್ರ ಈ ಮಣ್ಣಿ ಪಹಲ್ಗಾಮ್ ನಲ್ಲಿ ತಿರ್ಕೊಂಡ್ರೆ ಯಾರಾದ್ರೂ ನಿಮ್ ರಿಲೇಟಿವ್ಸ್ ಅದಾರೇನ್ರಿ? ಇಲ್ಲಲ್ಲ. ಅದಕ್ಕೆ ನಿಮಗೆ ಏನು ಅನಿಸ್ತಾ ಇಲ್ಲ, ಏನು ಕನೆಕ್ಟ್ ಆಗ್ತಾ ಇಲ್ಲ. ಅದಕ್ಕೆ ಶಾಂತಿ ಮಂತ್ರ ಅಂತೀರಿ. ಆದ್ರೆ ನಮ್ಮ ಕಿಶೆದಾಗಿಂದ ₹1 ಕೊಡ್ರಿ ನೀವು, ಎಷ್ಟು ತಳಮಳ ಆಕೈತಿ. ಅದ ಬೇರೆದಾರ ಯಾರು ₹1000 ಕೊಟ್ರೆ ನಮ್ಗೇನಾರ ಇದಾಕೈತೇನ? ಇಲ್ಲ, ಹೌದಿಲ್ಲ? ಯಾಕಂದ್ರ ಅದು ಬೇರೆದವ್ರದ್ದು ಇರ್ತೈತಿ. ಅದಕ್ಕೆ ಇಲ್ಲಿ ಮಣ್ಣು ಸತ್ತಾರೊಳಗೆ ಯಾರೋ ನಿಮ್ಮ ರಿಲೇಟಿವ್ಸ್ ಇಲ್ಲಲ್ಲ, ಅದು ನಿಮ್ಗೆ ಕನೆಕ್ಟ್ ಆಗತ್ತಿಲ್ಲ. ಅದಕ್ಕೆ ಯುದ್ಧ ಬೇಡ, ಶಾಂತಿ ಮಂತ್ರ ನೆಲೆಸ್ಬೇಕಂತ ಹೇಳಕತ್ತೀರಿ. ಏನ್ ಹೇಳ್ಬೇಕು ನಿಮ್ ತೆಲಿಗೆ ನನಗದ ಅರ್ಥ ಆಗುವ. ಬಟ್ ಸರ್, ಶಾಂತಿಯಿಂದ ಇರೋದು, ಹೊಂದಾಣಿಕೆಯಿಂದ ಇರೋದು ತಪ್ಪಲ್ಲ ಅಲ್ವೇ ಅಲ್ವೋ? ಎಷ್ಟಂತ ನಾವು ಹೊಂದಾಣಿಕೆ ಮಾಡ್ಕೋಬೇಕು? ಅಲ್ಲ, ನಮ್ಮ ಕಡೆಯಿಂದನೇ ಹೊಂದಾಣಿಕೆ ಆಗ್ಬೇಕಂತ ಯಾಕೆ ಆಸೆ ಪಡ್ತೀರಿ? ಅಲ್ಲ, ಪಾಕಿಸ್ತಾನದವರು ಸ್ವತಂತ್ರ ಸಿಕ್ಕಾಗಿಂದ 1947ರಿಂದ ನಮ್ಮ ಮೇಲೆ ಎಷ್ಟು ಅಟ್ಯಾಕ್ ಮಾಡ್ಯಾರ. ನಮ್ಮ ಯೋಧರನ್ನ ಕೊಂದಾರ, ನಮ್ಮ ಜನರನ್ನ ಕೊಂದಾರ. ಅಷ್ಟೇ ಯಾಕೆ ಆತಂಕವಾದಿಗಳನ್ನು ಸಾಕಾಕತ್ತಾರ. ಆದ್ರೆ ನಮ್ಮ ಕಡೆಯಿಂದ ಅವ್ರ ಮೇಲೆ ಯಾವತ್ತರ ಅಟ್ಯಾಕ್ ಆಗೈತೆ? ಇಲ್ಲ. ಯಾಕೆ ಹೇಳು? ನಾವು ಇಡೀ ಕರುಣೆ, ಪ್ರೀತಿ, ದೇಶ ಪ್ರೇಮ ಅಂತ ಬದುಕ್ತೀವಿ. ಆದ್ರೆ ಅವ್ರಿಗೆ ಬರೀ ನೀಚ ಬುದ್ಧಿ, ಎಲ್ಲ ನನಗೆ ಆಗ್ಬೇಕು ಅನ್ನೋದು. ನಮ್ಮ ಸೈನಿಕರು ಅಥವಾ ನಮಗೆ ದೇಶ ಪ್ರೇಮ ಐತಿ, ಆದ್ರೆ ಅವ್ರಿಗೆ ಅಂಧ ಧರ್ಮದ ಬುದ್ಧಿ ಐತಿ. ನಮ್ಮ ಸೈನಿಕರು ದೇಶಕ್ಕಾಗಿ ಪ್ರಾಣ ಕೊಡ್ತಾರ, ಅವರು ಅದು ಯಾರೋ 72 ಕಣ್ಣೀರು ಸಿಗ್ತಾರಂತ ಕಾಣದಿರೋ ಸ್ವರ್ಗಕ್ಕಾಗಿ ಸಾಯ್ತಾರಂತ. ಅದೆಲ್ಲ ಬಿಟ್ಬಿಡು. ಮೊನ್ನೆ ಪಹಲ್ಗಾಮ್ದಲ್ಲಿ ಅಷ್ಟು ಜನರು ಪ್ಯಾಂಟ್ ಬಿಚ್ಚಿ ಧರ್ಮ ಹುಡುಕಿ ಕಲ್ಮ ಹೇಳು ಗೊತ್ತಿರಲಿಲ್ಲ ಅಂಥೇಳಿ ಅಷ್ಟು ಜನರು ಕೊಂದ್ರಲ್ಲ. ಎಷ್ಟು ಅಮಾನುಷವಾಗಿ ಕೊಂದ್ರು ಗೊತ್ತಾ? ಆದ್ರೂ ನೀವು ಅಂಥದ್ರಲ್ಲಿ ದೇಶ ಶಾಂತಿಯಿಂದ ಇರಬೇಕು, ಶಾಂತಿ ಮಂತ್ರ ಹೇಳ್ಬೇಕಂತ ಇದೆಲ್ಲ ಏನು ಹೇಳ್ಬೇಕು ನಿಮ್ಮಂತಾರ ಬುದ್ಧಿಗೆ? ನನಗಂತೂ ಒಂದು ಅರ್ಥ ಆಗವತ್ತು. ಆದ್ರೆ ನಾಳೆ ನಮ್ಮ ಮನೆಗೆ ನುಗ್ಗಿ ನಮ್ಮನ್ನು ಕೊಲ್ಲೋಕೆ ಬರೋ ಈ ವಿಷ ಜಂತುಗಳನ್ನು ಈಗ ಹೊಸಕ್ಕೆ ಹಾಕಲಿಲ್ಲ ಅಂದ್ರೆ ನಾಳೆ ನಮ್ಮ ಮನಿನ ಸರ್ವನಾಶ ಮಾಡಿಬಿಡ್ತಾವೆ. ಅದು ಯಾರೋ ಇತಿಹಾಸದಾಗ ಹೇಳ್ಯಾನಲ್ಲ, ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಅಂತ. ನಮಗೇನು ಕಣ್ಣಿಗೆ ಕಣ್ಣು ಕಿತ್ತು ಆ ದ್ವೇಷ ಮೆರಿಬೇಕಂತ ಏನಿಲ್ಲ, ಆದ್ರೆ ಆ ಕಣ್ಣಿಗೆ ಅಟ್ಲೀಸ್ಟ್ ಅವರು ಉಗುರಾದ್ರೂ ಕಿತ್ತು ಅದ್ರ ನೋವು ಹೇಗಿರ್ಬೇಕಂತ ನಾನು ನೋಡ್ಬೇಕಂತ ಆಸೆ ಇದೆ. ಅದಕ್ಕಾದ್ರೂ ಭಾರತ ಯುದ್ಧ ಮಾಡಬೇಕಾಗಿದೆ. ಅದ್ರ ನನ್ನ ಸಹಮತ ಇದೆ, ಇದ್ದೇ ಇರುತ್ತೆ, ಅಷ್ಟೇ. ತಾಳ್ಮೆಗೆ ಈಗ ತೆರೆ ಬಿದ್ದಿದೆ. ಯುದ್ಧಕ್ಕೆ ಸಿದ್ಧಾಗಿ ನಿಂತಿದೆ ನಮ್ಮ ಭಾರತ. ಪಾಕಿಸ್ತಾನದ ಸ್ಥಿತಿ ಈಗ ಗಂಭೀರ. ಶುರುವಾಗಲಿದೆ ಆಪರೇಷನ್ ಸಿಂಧೂರ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ಧ್ವನಿ ನ್ಯೂಸ್.